ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯುವನಿಧಿ ಸ್ಕೀಮ್ ಹಣ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸತತ 3 ತಿಂಗಳಿಂದ ಯಾವೊಂದು ವಿದ್ಯಾರ್ಥಿಗೆ ಹಣ ಬಂದು ಕ್ರೆಡಿಟ್ ಆಗಿಲ್ಲ. ಹಲವಾರು ವಿದ್ಯಾರ್ಥಿಗಳು ಇನ್ನೂ ಅಮೌಂಟ್ ಬಂದು ಕ್ರೆಡಿಟ್ ಆಗಿಲ್ಲ ಅಂತ ಕಾಮೆಂಟ್ನ ಮಾಡ್ತಾ ಇದ್ರು. ಸೊ ಕೆಲವು ದಿನಗಳ ಹಿಂದೆ ಯುವನಿಧಿ ಅಮೌಂಟ್ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇದೆ. ಹೌದು, ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲವು ದಿನಗಳ ಹಿಂದೆ ಯುವನಿಧಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸತತ 3 ತಿಂಗಳ ಕಾಲ ಯುವನಿಧಿ ಅಮೌಂಟ್ ಬಂದು ಸ್ಟಾಪ್ ಆಗಿರುವಂಥದ್ದು. ಸೊ ಇವಾಗ ಯುವನಿಧಿ ಅಮೌಂಟ್ ಬಂದು ಕ್ರೆಡಿಟ್ ಆಗೋಕೆ ಶುರುವಾಗಿದೆ ಮತ್ತು ಹಲವಾರು ವಿದ್ಯಾರ್ಥಿಗಳು ಅಮೌಂಟ್ ಬಂದು ಕ್ರೆಡಿಟ್ ಆಗಿಲ್ಲ ಅಂತ ಕಾಮೆಂಟ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋಲಿ ನಾನು ನಿಮಗೆ ವಿತ್ ಪ್ರೂಫ್ ಯುವನಿಧಿ ಅಮೌಂಟ್ ಕ್ರೆಡಿಟ್ ಆಗಿರುವಂಥ ಪ್ರೂಫನ್ನು ತೋರಿಸ್ತೀನಿ. ಬನ್ನಿ, ಈ ಒಂದು ವಿಡಿಯೋಲಿ ನಾವು ಯಾವ ಮಂತಿನ ಯುವನಿಧಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಕ್ರೆಡಿಟ್ ಆಗುತ್ತೆ ಅಂತ ನೋಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲು ನಾವು ಯಾವ ಒಂದು ಮಂತಿನ ಯುವನಿಧಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಅಂತ ಸ್ಟೇಟಸನ್ನು ಚೆಕ್ ಮಾಡೋಣ. ಅದಾದ ನಂತರ ನಿಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗಿರುವಂಥ ಅಮೌಂಟ್ ಸ್ಟೇಟಸ್ನ ನಿಮಗೆ ಶೋ ಮಾಡ್ತೀನಿ. ಓಕೆ, ಮೊದಲು ನೀವು ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಯುವನಿಧಿ ಸ್ಟೇಟಸ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ಓಕೆ, ಕ್ಲಿಕ್ನ ಮಾಡ್ಕೊಂಡ ನಂತರ ಮೊದಲು ನೀವು ನಿಮ್ಮ ಒಂದು ಯುವನಿಧಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ರೆಫರೆನ್ಸ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸಿಂಪ್ಲಿ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ರೆಫರೆನ್ಸ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ನೀವು ಯಾವೊಂದು ಮಂತಿನ ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ದೀರಾ ಆ ಒಂದು ಮಂತನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸಿಂಪ್ಲಿ ನಮಗೆ ಕಳೆದ 3 ತಿಂಗಳಿಂದ ಅಮೌಂಟ್ ಕ್ರೆಡಿಟ್ ಆಗದೇ ಇರೋದ್ರಿಂದ ನಾವಿಲ್ಲಿ ಜಾನ್ವರಿನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಕ್ಲಿಕ್ ಕೇರ್ ಟು ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನೇ ಮಾಡಬೇಕಾಗುತ್ತೆ. ಓಕೆ, ಕ್ಲಿಕ್ನೇ ಮಾಡ್ಕೊಂಡಾಗ ನೀವು ಇಲ್ಲಿ ಗಮನಿಸ್ಬೋದು, ಮೊದಲು ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಶೋ ಆಗುತ್ತೆ. ಅದಾದ ನಂತರ ಅಪ್ಲಿಕೆಂಟ್ ನೇಮ್ ಶೋ ಆಗುತ್ತೆ. ಅದಾದ ನಂತರ ಪೇಮೆಂಟ್ ಸ್ಟೇಟಸ್ ಶೋ ಆಗುತ್ತೆ. ಅಂದರೆ ಒಂದು ಪಾವತಿಯ ಸ್ಥಿತಿ ಇಲ್ಲಿ ಶೋ ಆಗುತ್ತೆ. ನೀವಿಲ್ಲಿ ಗಮನಿಸ್ಬೋದು ಸಕ್ಸಸ್ ಅಂತ ಶೋ ಆಗ್ತಾಯಿದೆ. ಈ ಒಂದು ವಿದ್ಯಾರ್ಥಿಗೆ ಜಾನ್ವರಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಅದಾದ ನಂತರ ಕೆಳಗಡೆ ಪ್ರೆಸೆಂಟ್ ಸ್ಟೇಟಸ್ ಕೂಡ ನೀವು ಗಮನಿಸ್ಬೋದು, DBT ಪ್ರೊಸೀಡ್ ಅಂತ ಇಲ್ಲಿ ಶೋ ಆಗ್ತಾ ಇದೆ. ಆ್ಯಂಡ್ ಈ ಒಂದು ವಿದ್ಯಾರ್ಥಿಗೆ ಜಾನ್ವರಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಸೊ ನೀವಿಲ್ಲಿ ಸ್ಟೇಟಸಲ್ಲಿ ಗಮನಿಸ್ಬೋದು ಈ ಒಂದು ವಿದ್ಯಾರ್ಥಿಗೆ ಅಮೌಂಟ್ ಸ್ಟೇಟಸ್ ಬಂದು ಸಕ್ಸಸ್ ಆಗಿದೆ ಮತ್ತು DBT ಕೂಡ ಪ್ರೊಸೀಡ್ ಆಗಿದೆ. ಅದಾದಮೇಲೆ ಮಂತ್ಲಿ ಅನ್ಎಂಪ್ಲಾಯ್ ಕೂಡ ಇಲ್ಲಿ ಎಸ್ ಆಗಿದೆ. ಓಕೆ, ಅದಾದ ನಂತರ ಈ ಒಂದು ವಿದ್ಯಾರ್ಥಿಗೆ ಅಕೌಂಟಿಗೆ ಕ್ರೆಡಿಟ್ ಆಗಿರುವಂಥ ಪ್ರೂಫ್ನ ನೋಡೋದಾದರೆ ನೀವೀಗ ಕ್ಲಿಯರ್ ಆಗಿ ಗಮನಿಸ್ಬೋದು DBT ಆ್ಯಪ್ ಮುಖಾಂತರ ನಿಮಗೆ ತೋರಿಸ್ತಾ ಇರೋದು. ಆ್ಯಂಡ್ ಸ್ಕೀಮ್ ನೇಮ್ ಬಂದು ಇಲ್ಲಿ ಯುವನಿಧಿ ಅಂತ ಮೆನ್ಷನ್ ಆಗಿದೆ. ಆ್ಯಂಡ್ ಕ್ರೆಡಿಟ್ ಆಗಿರುವಂಥ ಡೇಟ್ ಕೂಡ ನೀವು ಗಮನಿಸ್ಬೋದು 17/3/2025 ಅಂತ ಇದೆ. ಮಾರ್ಚ್ 17ಕ್ಕೆ ಈ ಒಂದು ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಆ್ಯಂಡ್ ಅಮೌಂಟ್ ಕೂಡ ನೀವು ನೋಡ್ಬೋದು 3000 ಇಲ್ಲಿ ಮೆನ್ಷನ್ ಆಗಿದೆ. ಮತ್ತು ಮೇಲ್ಗಡೆ ಸ್ಕೀಮ್ ನೇಮ್ ಬಂದು ಯುವನಿಧಿ ಅಂತ ಶೋ ಆಗ್ತಾ ಇದೆ. ಹಾಗೂ ಬ್ಯಾಂಕ್ ಅಕೌಂಟ್ ನೇಮ್ನ ನೋಡೋದಾದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗೆ ಈ ಒಂದು ವಿದ್ಯಾರ್ಥಿಗೆ ಹಣ ಬಂದು ಕ್ರೆಡಿಟ್ ಆಗಿರುವಂಥದ್ದು. ಮಾರ್ಚ್ 17ಕ್ಕೆ ಈ ಒಂದು ಹಣ ಬಂದು ಈ ಒಂದು ವಿದ್ಯಾರ್ಥಿಗೆ ರಿಸೀವ್ ಆಗಿರುವಂಥದ್ದು. ಓಕೆ, ನೀವೇ ನೋಡಿದ್ರಲ್ಲ ಈ ಒಂದು ಪ್ರೂಫ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಯುವನಿಧಿ ಸ್ಕೀಮ್ನ ಹಣ ಬಂದು ಕ್ರೆಡಿಟ್ ಆಗ್ತಾ ಇದೆ. ಆ್ಯಂಡ್ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈಗಾಗಲೇ ಯುವನಿಧಿ ಸ್ಕೀಮ್ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಆ ಒಂದು ವಿದ್ಯಾರ್ಥಿಗಳು ನೀವು ಕೆಳಗಡೆ ಕಾಮೆಂಟ್ ಹಾಕಿ. ಮತ್ತು ಇನ್ನೂ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಅಮೌಂಟ್ ಬಂದು ಕ್ರೆಡಿಟ್ ಆಗಿಲ್ಲ ಆ ಒಂದು ವಿದ್ಯಾರ್ಥಿಗಳು ನೀವು ಇನ್ನು ಕೆಲವು ದಿನಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ. ನಿಮಗೂ ಕೂಡ ಈ ಒಂದು ಹಣ ಬಂದು ಕ್ರೆಡಿಟ್ ಆಗುತ್ತೆ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ. ಗುಡ್ ಬೈ.